ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ, ಧರ್ಮಸ್ಥಳದಿಂದ ಪುನರ್ನಿರ್ಮಾಣಗೊಂಡ ದೇವಸ್ಥಾನಗಳ ಯಾತ್ರೆಯನ್ನು ಹೊರಟಿದ್ದೀವಿ. ಇವಾಗ ನಾವು ಮಂಡ್ಯ ಜಿಲ್ಲೆ ನಾಗಮಂಗ ತಾಲೂಕಿನಲ್ಲಿರುವ ಮಾಚನಘಟ್ಟ ಅಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿನ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಿದೆ. ಬನ್ನಿ ನೋಡೋಣ. ಶಿವನ ಸ್ವರೂಪವಾದಂಥ ಒಂದು ಹೊರಗಡೆ ನಾವು ಕಾಣ್ಬೋದು. ಇಲ್ಲಿ ಈಗ ಸಮಯ 8 ಗಂಟೆ ಆಗಿದೆ. ನಾವು ಇಲ್ಲಿ ಬಂದ ಗ್ರಾಮಸ್ಥರನ್ನು ಕೇಳಿದ್ವಿ, ಪುರೋಹಿತರು ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಅವರು ಪಕ್ಕದ ಹಳ್ಳಿಯಲ್ಲಿ ಇರ್ತಾರೆ, ಒಂದು 10 ಗಂಟೆಗೆ ಬಂದು ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು. ನಮಗೆ ಸಮಯಾವಕಾಶ ಇಲ್ಲದೇ ಇರೋದ್ರಿಂದ ನಾವು ಹಾಗೆ ಡೈರೆಕ್ಟಾಗಿ ಬಂದ್ವಿ. 2010ರಲ್ಲಿ ಜೀರ್ಣೋದ್ಧಾರ ಆಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ ಹಾಗೂ ಕರ್ನಾಟಕ ಸರ್ಕಾರ ಮತ್ತು ಇಲ್ಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳೊಂದಿಗೆ ಸರಿಸುಮಾರು ಒಂದು 9 ಲಕ್ಷದಲ್ಲಿ, ಅಂದರೆ ಒಂದು 15 ವರ್ಷ ಹಿಂದೆನೇ 9 ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಈ ದೇವಸ್ಥಾನ ಮಾತ್ರ ಕಲಾತ್ಮಕವಾಗಿದೆ. ಎಷ್ಟು ಇದೆ ಅಂದರೆ ಬನ್ನಿ ದೇವರ ದರ್ಶನವನ್ನು ಮಾಡೋಣ. ಇವಾಗ ಮಲ್ಲೇಶ್ವರ ಸ್ವಾಮಿ ಶಿವನ ಸ್ವರೂಪವಾದ ಈಶ್ವರ ತುಂಬ ಅದ್ಭುತವಾಗಿದೆ. ಮತ್ತು ನೀವು ಇದರಲ್ಲಿ ಮೇಲ್ಗಡೆ ನೋಡ್ಬಿಟ್ಟು ಕಲಾಕೃತಿ ಎಷ್ಟು ಚೆನ್ನಾಗಿ ಕೆತ್ತನೆ ಇದೆ ಅಂತ ಹೇಳ್ಬಿಟ್ಟು. ತುಂಬ ಚಿಕ್ಕ ದೇವಸ್ಥಾನ ಆದರೂ ಸುತ್ತ ತುಂಬ ಅದ್ಭುತವಾಗಿದೆ. ಕಲಾಕೃತಿಗಳು ತುಂಬ ಇದಾಗಿದೆ. ಇದು ನೋಡಿದಾಗ ಖುಷಿಯಾಗುತ್ತೆ ನಮಗೆ. ನೀವು ಮುಂದೆ ನೋಡ್ಬೋದು 2 ಕಂಬಗಳಿದೆ ದೇವಸ್ಥಾನದಲ್ಲಿ. ಒಟ್ಟು 4 ಕಂಬಗಳು, ಅದು ಮುಂದೆ 2 ಕಂಬಗಳಾಗಿರ್ಬೋದು. ಬನ್ನಿ ದೇವಸ್ಥಾನ ಒಂದು ಪ್ರದಕ್ಷಿಣೆ ಮಾಡೋಣ. ಇಲ್ಲಿ ಒಂದು ನಾವು ಶಾಸನ ನೋಡ್ಬೋದು. ಬಟ್ ಈ ಶಾಸನ ಕೆತ್ತನೆ ರೂಪದಲ್ಲಿದೆ. ಅಂದರೆ ಒಬ್ಬ ಈಶ್ವರನಿಗೆ ಪೂಜೆ ಮಾಡ್ತಾ ಇರೋದು, ಕೆಳಗಡೆ ಇರೋದು. ಇದರ ಹಿಸ್ಟ್ರಿ ಏನೋ ಇದೆ. ಈ ಆಗಿನ ಕಾಲದಲ್ಲಿ 800-1000 ವರ್ಷಗಳ ಹಿಂದೆ ಈ ಥರ ಶಾಸನಗಳನ್ನು ಕೆತ್ತನೆ ಮಾಡಿ ಇಡ್ತಾ ಇದ್ರು ಕೆಲವನ್ನ. ದೇವಸ್ಥಾನ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತಂದರೆ ಅಷ್ಟು ಅಚ್ಚುಕಟ್ಟಾಗಿದೆ. ಅದರ ವಿಮಾನ ಗೋಪುರ ಕೂಡ ನಾವು ನೋಡ್ಬೋದು. ಎಷ್ಟು ಒಂದು ಪಿರಮಿಡ್ ಆಕೃತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಒಂದೇ ಥರನಾದ ಆಕೃತಿಯನ್ನು ನಾವು ಕಾಣ್ಬೋದು. ಮತ್ತು ಹಾಗೆಯೇ ಈ ದೇವಸ್ಥಾನ ತುಂಬ ವಿಶಾಲವಾಗಿದೆ. ಸುತ್ತ ಕಾಂಪೌಂಡನ್ನು ನಿರ್ಮಿಸಿ ಹೂವಿನ ಗಿಡಗಳನ್ನು ಹಾಕಿದ್ದಾರೆ. ತುಂಬ ಖುಷಿಯಾಗುತ್ತೆ. ಒಂದು ಗ್ರಾಮಸ್ಥರು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈ ದೇವಸ್ಥಾನವನ್ನು. ಪ್ರತಿಯೊಬ್ಬರು ಧರ್ಮಸ್ಥಳ ಏನು ಯಾತ್ರೆ ಮಾಡ್ತಾ ಇದ್ದೀವಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ, ಧನ್ಯವಾದ ಹೇಳಬೇಕಾಗುತ್ತೆ. ಯಾಕೆಂದರೆ ಇಂಥ ಒಳ್ಳೆಯ ದೇವಸ್ಥಾನ ನೋಡ್ಬೋದು ನೀವು. ಈ ದೇವಸ್ಥಾನ ಮುಂಚೆ ಹೇಗಿತ್ತು, ಈಗ ಹೇಗಾಗಿದೆ. ಒಂದು ಸ್ವಲ್ಪ ಬನ್ನಿ. ಇಲ್ಲಿ ಯಾರೋ ಹೆಸರುಗಳನ್ನು ಕೆತ್ತನೆ ಮಾಡುವಂತಹ ಕಲೆಗಾರರು ನಾವು ಇಲ್ಲಿ ಕಾಣಿದ್ದೀವಿ. ನೀವು ನೋಡಿ, ಏನು ವಯಸ್ಸಿನ ಹುಡುಗರು ಕೆತ್ತಬೇಕಾಗಿರೋದು ನೀವು ಇಲ್ಲಲ್ಲಪ್ಪ. ಎಷ್ಟು ಹಳೆ ದೇವಸ್ಥಾನ, ಸ್ವಲ್ಪ ಬುದ್ಧಿ ಇಟ್ಕೊಳ್ಳಿ. ಈ ಥರ ಎಲ್ಲ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ಏನಿದು CKA ಅಂತೆ. ಯಾರೋ ತಂದೆ ನೀನು ಕೆತ್ತಿದ್ದನೋ? ಇಲ್ಲಲ್ಲ ಕಣೋ ಕೆತ್ತೋದು. ಈ ಕೆತ್ತನೆ ಮುಂದೆ ನಿಂದು ಏನೋ ಕೆತ್ತನೆ. ಈ ವಯಸ್ಸಿನ ಹುಡುಗರು ಈ ಕಲ್ಲಿನ ಮೇಲೆ ಕೆತ್ತೋದು, ಹುಡುಗಿರ ಹೆಸರು ಕೆತ್ತೋದು, ಇದನ್ನೆಲ್ಲ ಬಿಟ್ಬಿಡಿ ಆಯಿತಾ. ಅದು ದೇವಸ್ಥಾನನೇ ಬೇಕಾ ನಿಮಗೆ? ಬೇರೆ ಎಲ್ಲೂ ಜಾಗ ಸಿಗ್ನಿಲ್ವಾ? ತಪ್ಪು. ಆ ಥರ ಕೆಲಸಗಳನ್ನು ಯಾರು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ಸುಂದರವಾಗಿದೆ. ಆ ದೇವಸ್ಥಾನದ ಮೇಲೆ ಬಂದು ಯಾವುದೋ ಹುಡುಗನ ಹೆಸರು, ಹುಡುಗಿ ಹೆಸರು ಬರೆಯುವಂಥದ್ದು ತುಂಬ ಬೇಸರದ ಸಂಗತಿ. ಒಂದು ಖುಷಿಯ ನಡುವೆ ಒಂದು ಬೇಸರದ ಸಂಗತಿ ಆಗುತ್ತೆ. ಮುಂದ್ಗಡೆ ಇರುವಂಥ ಒಂದು ಮಂಟಪದ ಮೇಲೆ ಒಂದು ಕಲ್ಲಿದೆ. ನೀವು ನೋಡ್ಬೋದು ಆ ಕಲ್ಲು. ಅದನ್ನೇನು ಕೆತ್ತನೆ ಮಾಡಿಲ್ಲ, ಹಾಗೆ ತಂದು ಅದನ್ನು ಇಟ್ಟಿದ್ದಾರೆ ಅಂತ ಅನಿಸುತ್ತೆ ನಮಗೆ. ಅಂದರೆ ಒಂದು ಕಲ್ಲನ್ನು ಹೇಗೆ ಕೆತ್ತಿದ್ದಾರೆ ಅಂತೇಳ್ಬಿಟ್ಟು. ಬನ್ನಿ ಇಲ್ಲಿ ಒಳಗಡೆ ಕೆತ್ತನೆ ಇದೆ, ಅದು ಮೇಲ್ಗಡೆ ಕೆತ್ತನೆ ಆಗಿಲ್ಲ. ಎಷ್ಟು ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತಂದರೆ ಅದ್ಭುತವಾಗಿದೆ. ಕಲ್ಲಿನ ಮೇಲೆ ನೋಡಿದ್ರೆ ಏನು ಕೆತ್ತನೆ ಇಲ್ಲ, ಒಂದು ಗೊಮ್ಮಟಾಕಾರದಲ್ಲಿದೆ. ಒಳಗಡೆ ನೋಡಿ ಯಾವ ಥರ ಕೆತ್ತನೆಯನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಇದನ್ನು ನಾವೇನಾದ್ರೂ ಈಗಿನ ಮಿಷಿನ್ಗಳು ಇದರಲ್ಲಿ ಬೇರೆ ವಸ್ತುಗಳಿಂದ ಮಾಡ್ತೀವಿ, ಬಟ್ ಕಲ್ಲಲ್ಲೇ ಕೆತ್ತನೆ ಆಗ್ತಾ ಇತ್ತು. ಈ ಕಲ್ಲಿನಿಂದ ಇರೋದಕ್ಕೆ ಇದು 1000 ವರ್ಷ ಬಂದಿದೆ. ನೀವು ಯಾವುದೇ ಬೇರೆ ಮೆಟೀರಿಯಲ್ಲು ಅಥವಾ ಐರನ್ ಆಗಿರ್ಬೋದು, ಬೇರೆ ಯಾವುದೇ ಆಗಿದ್ರು ಅಷ್ಟು ವರ್ಷ ಬರ್ತಾ ಇರಲಿಲ್ಲ. ಕಬ್ಬಣ ಆದರೂ ಕೂಡ ತುಕ್ಕಿ ಹಿಡಿಯುತ್ತೆ. ಆದರೆ ಕಲ್ಲು ಕೆತ್ತನೆ ಹೇಗೆ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ದೇವಸ್ಥಾನ ಊರಿಂದ ಆಚೆ ಇದ್ದು ತುಂಬ ಪ್ರಕೃತಿಯ ಮಡಿನಲ್ಲಿದೆ. ನೀವು ನೋಡ್ತಾ ಇರ್ಬೋದು, ಸುತ್ತ ತೆಂಗಿನ ಮರಗಳು, ತೋಟಗಳು, ಗದ್ದೆಗಳೆಲ್ಲ ಇದೆ. ಎಷ್ಟು ನೆಮ್ಮದಿ ಇದೆ ಅಂತಂದರೆ, ಎಷ್ಟು ಪ್ರಶಾಂತವಾಗಿದೆ ಅಂದರೆ, ಅದು ನಾವು ಬೆಳಗ್ಗೆ ಬಂದಿರೋದಕ್ಕೆ ಅಕ್ಕಿಯ ಕಲರವ ಎಲ್ಲ ಕೇಳ್ತಾ ಇದ್ದರೆ ತುಂಬ ಖುಷಿ ಆಗುತ್ತೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ಸ್ ಮಾಡಿ, ನಮಗೆ ಗೊತ್ತಾಗುತ್ತೆ. ಹಾಗೆ ಮಂಡ್ಯದಿಂದ ಯಾರು ನೋಡ್ತಾ ಇದ್ದೀರಾ, ಸಕ್ಕರೆ ನಾಡಿಂದ, ಅಲ್ಲಿಂದ ನೀವು ಕಮೆಂಟ್ಸ್ ಮಾಡಿ. ಇನ್ನು ಏನೇನು ಚೇಂಜಸ್ ಬೇಕು ನಮ್ಮಲ್ಲಿ, ಇನ್ನೇನೇನು ವಿಷಯ ತಿಳಿಸ್ಬೇಕು ಖಂಡಿತ ಕಮೆಂಟ್ಸ್ ಮಾಡಿ. ಹಾಗೆ ನೋಡಿದವರು ಇಂಥ ಒಳ್ಳೆಯ ಕೆಲಸಗಳು ಎಲ್ಲರಿಗೂ ಶೇರ್ ಆಗಬೇಕು, ಅದನ್ನು ಶೇರ್ ಮಾಡಿ 4 ಜನಕ್ಕೆ ತಿಳಿಸಿ. ಹಾಗೂ ನಿಮ್ಮೂರಲ್ಲಿ ಏನೇನು ವಿಶೇಷ ಇದೆ ಅದು ಕೂಡ ಕಮೆಂಟ್ಸ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಈಗ ಜಸ್ಟ್ ನಮ್ಮದು 57-58ನೇ ದೇವಸ್ಥಾನದಲ್ಲಿದ್ದೀವಿ. ಇನ್ನೂ 240-230 ದೇವಸ್ಥಾನಗಳು ನಮಗೆ ಬಾಕಿ ಇದೆ. ಹೀಗೆ ನಿಮ್ಮ ಸಪೋರ್ಟು ಮುಂದುವರಿಲಿ. ಧನ್ಯವಾದ.